ಮೈಸೂರಲ್ಲಿ ನಾಡಹಬ್ಬ ದಸರಾದ 6ನೇ ದಿನದ ಸಂಭ್ರಮ ಜೋರಾಗಿತ್ತು. ಹಸುಗಳ ಹಾಲು ಕರೆಯೋ ಸ್ಪರ್ಧೆ, ಟಾಂಗಾ ಸವಾರಿ, ಯುವ ದಸರಾ ದರ್ಬಾರ್ ಜೊತೆಗೆ ಲೋಹದ ಹಕ್ಕಿಗಳ ಹಾರಾಟ ಪ್ರವಾಸಿಗರನ್ನ ಮಂತ್ರಮುಗ್ಧವಾಗಿಸಿತು. ಮದುವೆ ಡ್ರೆಸ್ನಲ್ಲಿ ದಂಪತಿಯ ಟಾಂಗಾ ಸವಾರಿ, ಅರಮನೆ ಅಂಗಳದಲ್ಲಿ ಸಂಸ್ಕೃತಿಯ ಕಲೆಗಳ ಕಲರವ, ಇನ್ನೊಂದು ಕಡೆ ರೈತ ದಸರಾ ಕಾರ್ಯಕ್ರಮದಲ್ಲಿ ಹಾಲು ಕರೆಯುವ ಜಟಾಪಟಿ. ಇದೆಲ್ಲ ಮೈಸೂರು ದಸರಾದ 6ನೇ ದಿನದ ಸಂಭ್ರಮ. ನಾಡಹಬ್ಬ ದಸರಾ ದಿನೇ ದಿನೇ ರಂಗೇರ್ತಿದ್ದು ಅರಮನೆ ಅಂಗಳದಲ್ಲಿ ದೇವಲೋಕವೇ ಸೃಷ್ಟಿಯಾಗಿದೆ. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ ಆಗಿದ್ದರಿಂದ ಮೈಸೂರಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಕಲಾ ತಂಡಗಳು ನೋಡುಗರ ಕಣ್ಮನ ಸೆಳೆದಿವೆ. ಅರಮನೆ ಆವರಣದಲ್ಲಿ ಚಂಡೆ, ಮದ್ದಳೆ, ಕಂಸಾಳೆ, ಡೊಳ್ಳು ಕುಣಿತ ಪ್ರದರ್ಶನದ ಅಬ್ಬರ ಮೇಳೈಸಿತು. ಕಲಾ ತಂಡಗಳ ಪ್ರದರ್ಶನ ನೋಡಿದ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಇನ್ನೊಂದ್ ಕಡೆ ಸಾಂಪ್ರದಾಯಿಕ ಉಡುಪು ತೊಟ್ಟು ಹೆಣ್ಮಕ್ಕಳು ಲಕಲಕ ಅಂತಿದ್ರು. ಮೈಸೂರು ದಸರಾದಲ್ಲಿ 10 ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಮೈಸೂರು ಪಾರಂಪರಿಕ ಕಟ್ಟಡಗಳ ಉಳಿವಿಗಾಗಿ ಟಾಂಗಾ ಸವಾರಿ ಏರ್ಪಡಿಸಲಾಗಿತ್ತು. ಸೋ ಫ್ರಮ್ ಸೋ ಖ್ಯಾತಿಯ ನಟ ಪ್ರಕಾಶ್ ತುಮಿನಾಡು ದಂಪತಿ ಟಾಂಗಾ ಸವಾರಿ ಉದ್ಘಾಟನೆ ಮಾಡಿದ್ರು. ಇನ್ನು ಜಿಲ್ಲಾಡಳಿತ ಏರ್ಪಡಿಸಿದ್ದ ಏರ್ ಶೋ ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟ ನೆರೆದಿದ್ದ ಪ್ರೇಕ್ಷಕರ ಮನಸ್ಸೂರೆಗೊಳಿಸಿದೆ. ಪಂಜಿನ ಕವಾಯತು ಮೈದಾನದಲ್ಲಿ ಸೇರಿದ್ದ ಸಾವಿರಾರು ಜನ ಏರ್ ಶೋ ನೋಡಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಇನ್ನು ನಗರದ ಜೆಕೆ ಮೈದಾನದಲ್ಲಿ ನಡೆದ ರೈತ ದಸರಾ ಕಾರ್ಯಕ್ರಮದಲ್ಲಿ ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕೃಷಿ ಹಾಗೂ ಪಶು ಸಂಗೋಪನೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಲಾಗಿದ್ದು ರಾಜ್ಯದ ಹಲವು ಭಾಗಗಳಿಂದ ಸ್ಪರ್ಧಾಳುಗಳು ಭಾಗಿಯಾಗಿದ್ರು. ಮೈಸೂರು ಅಂಗಳದಲ್ಲಿ ದಸರಾ ದರ್ಬಾರ್ ಜೋರಾಗ್ತಿದೆ. ಜಂಬೂ ಸವಾರಿಗೆ 5 ದಿನ ಬಾಕಿ ಉಳಿದಿದ್ದು ವಿಶ್ವವಿಖ್ಯಾತ ಮೈಸೂರು ದಸರಾ ಎಲ್ಲರನ್ನೂ ಕೈಬೀಸಿ ಕರೆದಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಇನ್ನುಳಿದ ಜಿಲ್ಲೆಗಳ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್ ಅಲ್ಲಿ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಪ್ರಕರಣ. ಬೆಳ್ತಂಗಡಿ ಜಡ್ಜ್ ಮುಂದೆ ಚಿನ್ನಯ್ಯನ ಹೇಳಿಕೆ ದಾಖಲಿಸಿ ಕೋರ್ಟ್ನಿಂದ ತೆರಳಿದ ಬುರುಡೆ ಚಿನ್ನಯ್ಯ. ಕೊಪ್ಪಳದಲ್ಲಿ ರಸ್ತೆಯಲ್ಲಿಯೇ ಹೊತ್ತಿ ಉರಿದ ಟಾಟಾ ಏಸ್, ಅಗ್ನಿಯ ನರ್ತನಕ್ಕೆ ವಾಹನದ ಇಂಜಿನ್ ಸುಟ್ಟು ಕರಕಲು. ರಾಷ್ಟ್ರೀಯ ಹೆದ್ದಾರಿ 67ರಲ್ಲಿ ಘಟನೆ. ರಾಜಕೀಯಕ್ಕೆ ಗೀತಾ ಶಿವರಾಜ್ ಕುಮಾರ್ ನಿವೃತ್ತಿ. ಶಿವಮೊಗ್ಗದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಘೋಷಣೆ. ಪಕ್ಷದ ಸಂಘಟನಾ ಕೆಲಸದಲ್ಲಿ ಮುಂದುವರಿಯುವುದಾಗಿ ಗೀತಕ್ಕ ಹೇಳಿಕೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನವರಾತ್ರಿ ಉತ್ಸವ. ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ವಿಶೇಷ ಪೂಜೆ. ವಿವಿಧ ಹರಕೆ ತೀರಿಸಿ ದೇವಿಗೆ ಕೃತಾರ್ಥರಾದ ಭಕ್ತರು. ಸಾಹಿತಿ ಎಸ್ಎಲ್ ಭೈರಪ್ಪ ಅಸ್ಥಿ ವಿಸರ್ಜನೆ. ಶ್ರೀರಂಗಪಟ್ಟಣದ ಸ್ನಾನಘಟ್ಟದಲ್ಲಿ ಅಸ್ಥಿ ವಿಸರ್ಜನೆ. ಕಾವೇರಿ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡಿದ ಭೈರಪ್ಪ ಪುತ್ರರು.